ಕಾರ್ಪೊರೇಟರ್ಗಳಿಲ್ಲದ ಬೆಂಗಳೂರಿಗೆ ಶೀಘ್ರವೇ ಚುನಾವಣೆ ನಡೆಯುತ್ತಾ ಅನ್ನುವಂಥ ಕುತೂಹಲ. ಹತ್ರ 4-5 ವರ್ಷನೇ ಆಗುತ್ತೆ. ಕಾರ್ಪೊರೇಟರ್ಗಳೇ ಇಲ್ಲ, ಹೇಳೋರು ಕೇಳೋರೇ ಇಲ್ಲ. ಹಂಗಾಗಿದೆ ಬೆಂಗಳೂರಿನ ಪರಿಸ್ಥಿತಿ. ಅಧಿಕಾರಿಗಳು MLAಗಳಿಂದಲೇ ಆಡಳಿತವನ್ನು ಮಾಡಲಾಗ್ತಾ ಇದೆ. ಇಲ್ಲಿನ ಜನರಿಗೆ ಯಾರ ಹತ್ರ ಸಮಸ್ಯೆ ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾವಾಗ ಚುನಾವಣೆ ನಡೆಸ್ತಾರೆ ಅಂದ್ರೆ ಯಾವ ಪಕ್ಷನೂ ಚುನಾವಣೆ ನಡೆಸಲಿಕ್ಕೆ ಮುಂದಾಗ್ತಾ ಇಲ್ಲ. ಇದು ರಾಜ್ಯ ಚುನಾವಣೆ ಆಯೋಗದಿಂದ ಮಹತ್ವದ ಸಭೆ. ಆಯೋಗದ ಕಚೇರಿಯಲ್ಲಿ GBA ಬೋರ್ಡ್ ಸದಸ್ಯರ ಮೀಟಿಂಗ್ ಇದೆ. ಈ ಮೂಲಕ GBA ನಗರ ಪಾಲಿಕೆಗಳ ಚುನಾವಣೆಗೆ ಸಿದ್ಧತೆ. ಪಾಲಿಕೆ ಚುನಾವಣೆ ನಡೆಸಲಿಕ್ಕೆ ಡೆಡ್ಲೈನ್ ಕೊಟ್ಟಿರುವಂಥದ್ದು ಸುಪ್ರೀಂ ಕೋರ್ಟ್. ಜೂನ್ 30ರ ಒಳಗಾಗಿ ಚುನಾವಣೆ ಮುಗಿಸುವಂತೆ ಗಡುವನ್ನ ಕೊಡಲಾಗಿದೆ. ಆದರೆ ಸೆಪ್ಟೆಂಬರ್ 30ರವರೆಗೆ ಅವಧಿ ವಿಸ್ತರಿಸುವಂತೆ ಸರ್ಕಾರ ಮನವಿಯನ್ನು ಮಾಡಿಕೊಂಡಿದೆ. ಆದರೂ GBA ಬೋರ್ಡ್ ಸದಸ್ಯರ ಸಭೆಯನ್ನ ಕರೆದಿರುವಂಥದ್ದು ಆಯೋಗ ಮಹತ್ವವನ್ನ ಪಡೆದಿದೆ. ಇಂದಿನ ರಾಜ್ಯ ಚುನಾವಣೆ ಆಯೋಗದ ಸಭೆ GBA ಮುಖ್ಯ ಆಯುಕ್ತರು, 5 ನಗರ ಪಾಲಿಕೆ ಆಯುಕ್ತರು ಸೇರಿದಂತೆ ಪೊಲೀಸ್ನ ಹಿರಿಯ ಅಧಿಕಾರಿಗಳೆಲ್ಲ ಕೂಡ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಸರ್ಕಾರಕ್ಕಂತೂ ಇಂಟ್ರೆಸ್ಟ್ ಇಲ್ಲ, ಯಾವ ಸರ್ಕಾರಕ್ಕೂ ಇಂಟ್ರೆಸ್ಟ್ ಇಲ್ಲ. ಯಾವ ಪಕ್ಷದ ಸರ್ಕಾರಕ್ಕೂ, BJP ಆಗಲಿ ಮತ್ತು ಒಂದು ಕಡೆ ಕಾಂಗ್ರೆಸ್ಗೆ ಆಗಲಿ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಯಾಕೆಂದ್ರೆ ಅಧಿಕಾರ ಎಲ್ಲವೂ ಕೂಡ MLAಗಳು, ಮಿನಿಸ್ಟ್ರುಗಳ ಕೈಲೇ ಇರಬೇಕು ಅಂತ ದುರಾಸೆ. ಎಲ್ಲ ದುಡ್ಡೆಲ್ಲ ನಾವೇ ಬಾಚ್ಕೊಂಡ್ಬಿಡೋಣ ಅನ್ನುವಂಥ ದುರಾಸೆ ಅನ್ನುವಂಥ ಆರೋಪವನ್ನ ಮಾಜಿ ಕಾರ್ಪೊರೇಟರ್ಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಚುನಾವಣೆ ಮಾಡ್ತಾ ಇಲ್ಲ ಅಂತ. ಸೊ ಮುಂದೂಡಿಕೆ ಮಾಡಿದ್ದು. ಸಾಕಷ್ಟು ವರ್ಷಗಳಿಂದ ಚುನಾವಣೆ ನಡೆಸದಲ್ಲೇ ಅಧಿಕಾರ ಎಲ್ಲ ಇವರೇ ತಿಂದು ತೇಗ್ತಾ ಇದ್ದಾರೆ. ಜನರ ಸಮಸ್ಯೆನೂ ಕೂಡ ಕೇಳಿಸ್ಕೊಳ್ಳುವಂಥವ್ರಿಲ್ಲ. ಹಂಗಾಗಿದೆ ಪರಿಸ್ಥಿತಿ.